ಸಿಕ್ಕಿಂ ಈಶಾನ್ಯ ಭಾರತದ ಚಿಕ್ಕ ರಾಜ್ಯ. ಈ ರಾಜ್ಯ ಭೂತಾನ್, ಟಿಬೆಟ್, ನೇಪಾಳ ಹೀಗೆ ತ್ರಿವಳಿ ದೇಶಗಳ ಗಡಿಯನ್ನು ಹಂಚಿಕೊಂಡಿದೆ. ಹಾಗೆಯೇ ಭೂಸ್ವರ್ಗ ಎಂದೇ ಪ್ರಸಿದ್ಧಿಯಾದ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಹಂಚಿಕೊಂಡಿದೆ. ಇನ್ನೊಂದು ವಿಶೇಷ ಏನೆಂದರೆ ಈ ರಾಜ್ಯ ಭಾರತದ ಅತಿ ಎತ್ತರದ ಶಿಖರ ಕಾಂಚನಗಂಗವನ್ನು ಹೊತ್ತು ನಿಂತಿದೆ. ಇಲ್ಲಿ ಹಿಮಶಿಲೆಗಳು, ಗಿರಿಶಿಖರಗಳ ಹುಲ್ಲುಗಾವಲುಗಳು, ಲಕ್ಷಾಂತರ ಪ್ರಭೇದದ ಕಾಡು ಹೂವುಗಳು ನೋಡಸಿಗುತ್ತವೆ. ಹಾಗೆಯೇ ಬೌದ್ಧ ವಿಹಾರಗಳು ನಮ್ಮ ಮನಸೂರೆಗೊಳಿಸುತ್ತವೆ. ಯೋಕ್ಸಮ್ ಒಂದು ಪಶ್ಚಿಮ ಸಿಕ್ಕಿಮಿನ ಪುಟ್ಟ ಹಳ್ಳಿ. ಇದರ ಸೌಂದರ್ಯ ಎಷ್ಟು ಬಣ್ಣಿಸಲು ಸಾಲದು. ಹಾಗೆಯೇ ಚಾರಣಕ್ಕೆಂದು ಹೊರಟ ನಮಗೆ ಅಲ್ಲಿನ ಜೇನು ಕೃಷಿ ಮನಸೆಳೆಯಿತು. ಇವತ್ತು ನಾವು ವೆಸ್ಟ್ ಸಿಕ್ಕಿಂನ ಯೋಕ್ಸಮ್ ಎನ್ನೋ ಒಂದು ಗ್ರಾಮದಲ್ಲಿ ಜೇನು ಹೇಗೆ ಸಾಕಾಣಿಕೆ ಮಾಡ್ತಾರೆ ಅಂತ ಹೇಳಿ ನೋಡ್ಲಿಕ್ಕೆ ಬಂದಿದ್ದೀವಿ. ಅಲ್ಲಿ ಹೇಗೆ ಜೇನನ್ನ ನಿರ್ವಹಣೆ ಮಾಡ್ತಾರೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಇವಾಗ ನಾವು ನಿಮಾ ಅನ್ನೋರ ಮನೇಲಿದ್ದೀವಿ. ಅವರು ಮೂಲತಃ ಕೃಷಿಕರು. ಅವರು ಹವ್ಯಾಸಿ ಕೃಷಿಕರಾಗಿ ಜೇನು ಸಾಕಾಣಿಕೆಯನ್ನು ಮಾಡ್ತಿದ್ದಾರೆ. ಅವ್ರನ್ನ ಕೇಳೋಣಂತೆ, ಅವ್ರು ಹೇಗೆ ಜೇನು ಸಾಕ್ತಿದ್ದಾರೆ, ಅವ್ರದ್ದು ಪದ್ಧತಿಗಳೇನು ಎಲ್ಲ ಅವ್ರ ಕಡೆಯಿಂದ ನಾವೀಗ ಮಾಹಿತಿಗಳನ್ನು ಕೇಳೋಣಂತೆ. ಇವ್ರ ಹೆಸರು ನಿಮಾ ಅಂತ ಹೇಳಿ. ಇವರು ಸರ್ ಅಪ್ಕಾ ಏಜ್ ಕೆ 45 45 ವರ್ಷದವರು. ಇವರು ನಾನು ಆವಾಗಲೇ ಹೇಳಿರೋ ಥರ ಇವರು ಮೂಲತಃ ಕೃಷಿಕರು. ಇವರು ಒಂದಷ್ಟು ಜೇನು ಡಬ್ಬಿಗಳನ್ನು ಇಟ್ಟು ಜೇನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವೀಗ ಮಾಹಿತಿ ಕೇಳೋಣ. सर मेरा नाम है निमा शेरपा और मैं यहाँ युक्सुम का लोकल एक टूरिस्ट गाइड भी हूँ। और मैं थोड़ा मधुमक्खी के बारे में कुछ आपसे आप आया है तो मैं आप जो पूछेंगे वही बोलेंगे। सर कोई आपका प्रश्न है सर? क्वेश्चन ये है कि कौन सा सीजन में ये मधुमक्खी आप एक्सट्रैक्ट करते हो और कैसे पालते हो? ये मधुमक्खी हम लोग सबसे पहले तो ये लकड़ी है जंगल से, जो होल मतलब होल वाला ऐसा लकड़ी मिलता है, वो काट के लेके मतलब पूरा इसका साइड में वो मतलब वो डाल के मतलब गोबर मतलब यकदम लगाते हैं। यकदम से उसको पूरा अंदर मतलब बंद करके ताकि उसका गर्मी हो जगह को, मतलब ये इसका आंसर मतलब गर्म होना चाहिए। तो ये मतलब समर सीजन में जब फ्लावरिंग का सीजन होता है उस टाइम में ये अच्छा मतलब देता है, मतलब ये हमारा देता है। और ये थोड़ा महंगा भी है और ये अपने शरीर के लिए बहुत बढ़िया रहता है। जैसे हनी खाने से मतलब शरीर का जोश, ताकत इत्यादि बढ़ता है, ये लोग कहता है। और ये सीजन में अभी हम लोग तो इतना मतलब निकालते ही नहीं है, मतलब 2 बार या 3 बार निकालते हैं। उसके बाद तो विंटर में हम लोग निकालते नहीं, क्योंकि विंटर में अगर निकालेंगे तो ये लोग का खाना कम बचता है। तो खाना कम बचता है, ये लोग को ही खुद खाना पड़ता है। अगर कर इसको निकल लिया तो फिर ये सब मर जाएगा, इसका भूखा मर जाएगा। तो अब विंटर में इसको नहीं निकालता है। ಸ್ನೇಹಿತರೆ, ಇವಾಗ ನಿಮ್ಮವರು ಅವ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿ ಇದು ಅವರಾಗೆ ಹಳ್ಳಿಯ ಜನನೇ ಮಾಡಿದಂತಹ ಜೇನಿನ ಗೂಡಿದು. ಇವರು ಕಾಡ್ಗೆ ಹೋಗಿ ಒಂದು ಮರದ ದಿಣ್ಣೆ ಅಂತ ತರ್ತಾರೆ. ಮರದ ದಿಣ್ಣೆನ ಅದು ಆದಷ್ಟು ಪೊಳ್ಳಿರೋಂಥ ಒಳಗಡೆ ತೂತ ಇರೋಂಥ ದಿಣ್ಣೆನೆ ತಂದು ಅದನ್ನ ಇನ್ನೂ ಜೇನು ಕೂರುವಷ್ಟು ಅಗ್ಲಕ್ಕೆ ಅದೆಲ್ಲ ಜಾಗವನ್ನು ಮಾಡಿ ಅದಕ್ಕೆ ಒಂದು ಇಲ್ಲಿ ನೋಡಿರ್ಬೋದು ನೀವು, ಇಲ್ಲಿ ಒಂದು ತೂತವನ್ನು ಮಾಡಿರ್ತಾರೆ. ಏನಕ್ಕೆ ಜೇನು ಹುಳುಗಳು ಬಂದು ಹೋಗಿ ಬಂದು ಮಾಡ್ಲಿಕ್ಕಾಗಿ ಒಂದು ಜಾಗ ಮಾಡಿರ್ತಾರೆ. ಇಲ್ಲಿ ಅದು ನಮ್ಮ ಹೇಗೆ ಡಬ್ಬಿಯಲ್ಲಿ ನಾವು ಸಾಕ್ತೀವಿ ಅದೇ ಥರನೇ ಇದು ಅದಕ್ಕೊಂದು ಬಾಗಿಲು ಆಗಿರುತ್ತೆ. ಇಲ್ಲಿ ಓಡಾಡ್ತಾ ಇರ್ತವೆ. ಇಲ್ಲಿ ಯಾವಾಗಲೂ ನಮಗೆ ವಾತಾವರಣ ತುಂಬಾ ಚಳಿ ವಾತಾವರಣ ಇರುತ್ತೆ. ಈ ಚಳಿ ವಾತಾವರಣಕ್ಕೆ 2 ತುದಿಗಳನ್ನ ಸಗಣಿಲಿ ಮೆತ್ತಾ ಇದ್ದಾರೆ. ಹೀಟ್ ಜನರೇಟ್ ಆಗಿರುತ್ತೆ. ಅವಾಗ ಜೇನು ಹುಳಗಳನ್ನ ಕೂರಿಸ್ತಾ ಇದ್ದಾರೆ ಇವರು. ಜೇನು ಹುಳುಗಳು ಎಲ್ಲ ಆಹಾರ ಹುಡ್ಕೊಂಡು ತಗೊಂಡ್ ಬರ್ತಾ ಇದ್ದಾವೆ. ಇಲ್ಲಿ ಜೇನು ಗೂಡೊಳಗೆ ಇಲ್ಲೂ ಹೋಗಿ ಬಂದು ಮಾಡ್ತಾ ಇದ್ದಾವೆ. ಮತ್ತೆ ಇದು ಮೂಲ ಅದಕ್ಕೇನು ದ್ವಾರ ಬಿಟ್ಟಿದ್ದಾರೆ ಅಲ್ಲಿಂದನೂ ಓಡಾಡ್ತಾ ಇದ್ದಾವೆ. ಅವರು ಜೇನು ತುಪ್ಪ ಬಂದಾಗ ಹೇಗೆ ತೆಗಿತಾರೆ ಅಂತ ಕೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಸಗಣಿ ಮೆತ್ತಿದ್ದಾರೆ. ಫುಲ್ಲು ಈ ತುದಿಯಲ್ಲಿ ಫುಲ್ಲು ಸಗಣಿಯನ್ನು ಮೆತ್ತಿದ್ದಾರೆ. ಈ ಸಗಣಿಯನ್ನ ತೆಗಿತಾ ಬರ್ತಾರೆ. ತೆಗೆದು ಈ ಕಡೆಯಿಂದ ಜೇನು ತುಪ್ಪವನ್ನು ಅವರು ಹೊರಗೆ ತೆಗಿತಾ ಬರ್ತಾರೆ. ಇದು ಅವರು ಜೇನು ತುಪ್ಪ ತೆಗೆಯುವಂತ ವಿಧಾನ. ಇವ್ರು ಹೇಳಿರೋ ಪ್ರಕಾರ ಇನ್ನೊಂದು ಏನಿರುತ್ತೆ ಅಂದ್ರೆ, ಚಳಿಗಾಲದಲ್ಲಿ ತುಂಬಾ ಚಳಿ ಆಗೋದ್ರಿಂದ ಇವು ಲೋಯರ್ ಆಲ್ಟಿಟ್ಯೂಡ್ ಅಂದ್ರೆ ತುಂಬಾ ಕಡಿಮೆ
ಚಳಿ ಇರುವ ಪ್ರದೇಶಗಳಲ್ಲಿ ಕೆಲವೊಂದು ಸಾರಿ ಹೋಗುವ ಅವಕಾಶಗಳು ಇರುತ್ತೆ. ಆದ್ರೆ ಇವರು ಇಷ್ಟೊಂದು ವ್ಯವಸ್ಥೆ ಮಾಡಿರೋದ್ರಿಂದ ಈ ಜೇನುಗಳು ಹೋಗೋದಿಲ್ಲ. ಇವರು ವರ್ಷದಲ್ಲಿ ಒಂದು ಈ ತರದ್ದು ಜೇನು ಪೆಟ್ಟಿಗೆಯಲ್ಲಿ 10 ಲೀಟರ್ ಜೇನುತುಪ್ಪವನ್ನು ಇವರು ತೆಗಿತಾ ಇದ್ದಾರೆ. ಇವರು ಜೇನುತುಪ್ಪಕ್ಕೆ ಇಲ್ಲಿ 1500 ರೂಪಾಯಿ 1 kgಗೆ ಇಲ್ಲಿ ಸ್ಥಳೀಯರಿಗೆ ಅವರು ಮಾರಿದ್ರೆ, ಪ್ರವಾಸಿಗರಿಗೆ ಇವರು ಮಾರ್ತಿರೋದು 2000 ರೂಪಾಯಿ ಲೀಟರ್ಗೆ ಮಾರ್ತಾ ಇದ್ದಾರೆ. ನಾವು ನೋಡಿದ್ವಿ ದಿಣ್ಣೆನ ಬಳಸಿ ಹೇಗೆ ಅವರು ಜೇನು ಕೃಷಿ ಮಾಡ್ತಿದ್ದಾರೆ ಅಂತೇಳಿ. ಇಲ್ಲಿ ಒಂದು ಮನೆ ಇದೆ ನಮಗೆ. ಇವರು ಮರದ ದಿಣ್ಣೆ ಮತ್ತು ಪೆಟ್ಟಿಗೆಗಳಲ್ಲಿ ಇವಾಗ ಜೇನು ಸಾಕಾಣಿಕೆನ ಎರಡನ್ನೂ ಮಾಡ್ತಾ ಇದ್ದಾರೆ. ಅದನ್ನ ನೋಡ್ಕೊಂಬರೋಣ ಬನ್ನಿ. ಇವಾಗ ನಾವು ಬುದ್ಧರಾಜ್ ಅನ್ನೋರ ಮನೇಲಿ ಇದ್ದೀವಿ. ಅವರು 2 ತರಹದ ಜೇನು ಸಾಕಾಣಿಕೆ ಮಾಡ್ತಿದ್ದಾರೆ. ಅಂದ್ರೆ ಪೆಟ್ಟಿಗೆಯಲ್ಲೂ ಸಾಕ್ತಿದ್ದಾರೆ, ಹಾಗೆ ದೇಶೀಯ ದಿಣ್ಣೆಯಲ್ಲೂ, ಮರದ ದಿಣ್ಣೆಯಲ್ಲೂ ಜೇನು ಸಾಕಾಣಿಕೆ ಮಾಡ್ತಾರೆ. ಇದು ಅವರ ಕುಟುಂಬ. ಇವರು ಜೇನು ಸಾಕಾಣಿಕೆಗೆ ಇವರ ಮನೆಯ ಸುತ್ತಮುತ್ತಲಿನ ವಾತಾವರಣನೇ ಒಂದು ಉದ್ಯಾನವನವನ್ನ ಮಾಡಿದ್ದಾರೆ. ಇಷ್ಟೊಂದು ತರದ ಹೂಗಳು ಮತ್ತೆ ತರಕಾರಿ ಬೆಳೆಗಳು ಎಲ್ಲದನ್ನು ಮಾಡಿದ್ದಾರೆ. ಅದರಿಂದಾಗಿ ಇಲ್ಲಿ ತುಂಬಾ ಚೆನ್ನಾಗಿ ಜೇನು ಬರುವ ಸಾಧ್ಯತೆ ಇದೆ. ಇವಾಗ ನಾವು ಮಳೆಗಾಲದ ತುದಿಯಲ್ಲಿದ್ದೀವಿ. ಇವಾಗ ಅವ್ರು ಹಾಕಿರುವಂತ ಹೂಗಳಿದಾವೆ. ಇನ್ನು ಚಳಿಗಾಲ ಮತ್ತು ಬೇಸಿಗೆಗಾಲದಲ್ಲಿ ಕಾಡಿನ ಹೂಗಳು ಬರ್ತವೆ. ಏನ್ ಮಾಡ್ತವೆ ಜೇನು ಹುಳುಗಳು, ಇವಾಗ ಇಲ್ಲೇನು ಇವ್ರು ಬೆಳೆದಿದ್ದಾರೆ ಈ ಹೂವಿನ ಮಕರಂದವನ್ನು ತಗೊಂಡು ಅವು ಬದುಕ್ತಾ ಇರ್ತವೆ. ಬೇಸಿಗೆ ಕಾಲದಲ್ಲಿ ಕಾಡಿನ ಹೂಗಳು, ಕಾಡಿನ ಸಸ್ಯಗಳಿಂದ ಬರ್ತಾ ಇರುವಂತ ಮಕರಂದದಿಂದ ಜೇನುತುಪ್ಪವನ್ನ ಮಾಡ್ತಿದ್ದಾವೆ. ಈ ರೀತಿಯ ಜೇನುಗಳನ್ನ ತೆಗೆದು ಇಲ್ಲೇ ಸ್ಥಳೀಯರಿಗೆ ಈ ರೀತಿಯ ಡಬ್ಬಿಗಳಲ್ಲಿ, ಬಾಟಲ್ಗಳಲ್ಲಿ ಮಾರ್ತಾ ಇದ್ದಾರೆ. ಇದು 1 ಲೀಟರ್ಗೆ 2000 ತನಕನೂ ಇವ್ರ ಬೆಲೆ ಇರುತ್ತೆ ಜೇನುತುಪ್ಪದ್ದು. ಇದ್ರ ರುಚಿ ಹೇಗಿದೆ ಅಂತ ನೋಡೋಣ. ಇದ್ರ ರುಚಿ ನಮ್ಮ ಜೇನುತುಪ್ಪ ತರನೇ ಇರುತ್ತೆ, ಆದ್ರೆ ಸ್ವಲ್ಪ ನಿಮ್ಗೆ ಬೇರೆ ರೀತಿಯ ಸ್ವಾದವನ್ನ ಕೊಡ್ತಾ ಇದೆ ನನಗೆ. ನಮ್ಮ ಮಲೆನಾಡಿನ ಪ್ರಕಾರ ಹೇಳ್ಬೇಕು, ಇದು ತುಡುವೆ ಜೇನುತುಪ್ಪ ತುಂಬಾ